ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನಿವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತೀವಿ ಒಂದು ಬೆಲ್ಲೈಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಂಗೆ ಹೋಗ್ತೀರಾ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ಇರತಕ್ಕಂಥ ದುಡ್ಡು ಕಟ್ಟಾಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡ್ತಾ ಇದ್ರೆ ಕೂಡಲೇ ಲೈಕ್ ಕೊಡಿ. ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದೇನೆಂದರೆ, ನೀವು ಗೂಗಲ್ ಅಂತೂ ಯೂಸ್ ಮಾಡ್ತಾ ಇರ್ತೀರ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವ್ರದ್ದು ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನು ಇರುವ ಸಾಧ್ಯತೆ ಇರುತ್ತೆ. ಅಂದರೆ ಮೋರ್ ದೆನ್ 2-3 ಅಕೌಂಟ್ ಕೂಡ ಇರುತ್ತೆ ಹೋಗ್ಬಾರ್ದು. ಅದೇ ಸೇಮ್ ಮೊಬೈಲ್ ನಂಬರಿಂದ ಡಿಫ್ರೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥ ಗೂಗಲ್ ಐ ಡಿ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ತುಂಬ ಈಸಿಯಾಗಿ ನೀವು ಕೂಡ ತುಂಬ ಯಾವುದೇ ಇಂಟರ್ನೆಟ್ ಇಲ್ಲದೆ ತುಂಬ ಈಸಿಯಾಗಿ ಚೆಕ್ ಮಾಡೋದು ನಿಮ್ಮ ಮೊಬೈಲಲ್ಲೇ. ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ತಿಳಿಯೋಣ. ನೋಡಿ, ಮೊದಲು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರು ಗೊತ್ತಿಲ್ಲದಿರ್ಬೋದು. ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ತುಂಬ ಆರಾಮವಾಗಿ ನೀವು ಎಷ್ಟು ಗೂಗಲ್ ಐ ಡಿ ಇದೆ ಅನ್ನೋದನ್ನು ತುಂಬ ಈಸಿಯಾಗಿ ತಿಳ್ಕೊಬೋದು. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ಸರ್ಚ್ ಬಾರಲ್ಲಿ ಅಕೌಂಟನ್ನು ಟೈಪ್ ಮಾಡಿ. ಜಸ್ಟ್ ನೋಡಿ, ಅಕೌಂಟ್ ಅಂತ ಟೈಪ್ ಮಾಡಿ ಸಾಕು. ಅಕೌಂಟ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಅಕೌಂಟ್ ಆ್ಯಂಡ್ ಸಿಂಕ್ ಅಂತ ಆಪ್ಷನ್ ಬರುತ್ತೆ ಫಸ್ಟು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬೇಕಾದ್ರೆ ಸರ್ಚ್ ಮೂಲಕ ಬೇಕಾದ್ರೂ ನೀವು ಪಡಿಬೋದು ಈ ಆಪ್ಷನ್ನು. ಇಲ್ಲಾಂದರೆ ಡೈರೆಕ್ಟಾಗಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಸಿಗುತ್ತೆ ಅಕೌಂಟ್ಸ್ ಆ್ಯಂಡ್ ಸಿಂಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋನ ಕೂಡಲೇ ಲೈಕ್ ಮಾಡಿಲ್ಲ ಅಂದರೆ ತುಂಬ ಜನ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ. ಇಂಥ ವಿಡಿಯೋನ ಮಾಡಬೇಕಾದ್ರೆ ತುಂಬ ಎಫರ್ಟು, ಟೈಮು ಮತ್ತೆಲ್ಲ ಬೇಕಾಗುತ್ತೆ. ಯಾರಾದರೂ ಯೂಟ್ಯೂಬರ್ ಆಗಿರೋಗೆಲ್ಲ ಗೊತ್ತಿರುತ್ತೆ. ನೋಡಿ, ಈ ರೀತಿ ಅಕೌಂಟ್ ಆ್ಯಂಡ್ ಸಿಂಕ್ ಅಂತ ಆಪ್ಷನ್ ಸಿಕ್ಕಿದ್ರೆ ನಾವು ಬೇರೆ ಫೋನ್ಗಳಿಗೆ ಬೇರೆ ಸೆಟ್ಟಿಂಗ್ಸ್ ಇರ್ಬೋದು, ಬಟ್ ನೀವು ಅಲ್ಲಿ ಆರಾಮಾಗಿ ಫೈಂಡ್ ಔಟ್ ಮಾಡ್ತೀರಾ. ನೋಡಿ, ಈ ರೀತಿ ಆಪ್ಷನ್ಗಳು ಬರುತ್ತೆ. ಅವು ಏನು ಮಾಡ್ಬೇಕಂದ್ರೆ, ಕೆಳಗಡೆ ನೋಡಿ ಆಟೋಮೆಟಿಕ್ಕಾಗಿ ಅಕೌಂಟನ್ನು ತೋರಿಸುತ್ತೆ. ನಾನು ಆಟೋಮೆಟಿಕ್ಕಾಗಿ ಗೂಗಲ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಎಷ್ಟು ಅಕೌಂಟು, ಹಾಗೆ ಎಷ್ಟು ಐ ಡಿ, ಎಷ್ಟು ಜಿಮೇಲ್ ಐ ಡಿ ಇದೆ ಎಲ್ಲನೂ ತೋರಿಸ್ಲಾಗುತ್ತೆ. ನೋಡಿ, ಇದು ಒಂದು ಫೋನ್ ಅಂದರೆ ಒಂದೇ ಮೊಬೈಲಿಂದ ಡಿಫ್ರೆಂಟ್ ಐ ಡಿಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇಲ್ಲಾಂದರೆ ಮಲ್ಟಿಪಲ್ ನೀವು ಏನಾದರೂ ಆ್ಯಡ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಕೌಂಟ್ನ ಇಲ್ಲೆಲ್ಲ ಸೇವ್ ಆಗುತ್ತೆ. ನೋಡಿ, ನಾನು ನನ್ನ ಮೊಬೈಲಲ್ಲಿ ಒಂದೇ ಐ ಡಿ ಇರೋದ್ರಿಂದ ನಾನು ಒಂದೇ ಸೇವ್ ಆಗ್ತಾಯಿದ್ದೆ. ನಾನು ಒಂದೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಮೊದಲೇ ಕ್ರಿಯೇಟ್ ಮಾಡಿಲ್ಲ. ಇನ್ನೊಂದು ಬೇರೆ ನಂಬರ್ ಇದೆ, ಅದು ನಾನು ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಆ್ಯಡ್ ಮಾಡಿರ್ತಕ್ಕಂಥದ್ದು ತೋರಿಸುತ್ತೆ. ಮತ್ತು ನೀವೇನಾದರೂ ಸೇಮ್ ಮೊಬೈಲ್ ನಂಬರಿಂದ 2-3 ಅಕೌಂಟನ್ನು ಓಪನ್ ಮಾಡಿದ್ರು ಕೂಡ ತೋರಿಸುತ್ತೆ. ಬಟ್ ಇವಾಗ ಆಗಲ್ಲ, ಅದೆಲ್ಲ ಮೊದಲಾಗೆಲ್ಲ ಆಗ್ತಿತ್ತು. ಈಗೆಲ್ಲ ಆಗಲ್ಲ. ಒಂದು ಅಕೌಂಟಿಂದ ಒಂದು ಮೊಬೈಲ್ ನಂಬರಿಂದ ಒಂದೇ ಐ ಡಿ ಇರೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೋರ್ ದೆನ್ ಅಂದರೆ ತುಂಬ ಇದಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.